ನಮಸ್ಕಾರ. ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಕಿರಿಯರಿಗಾಗಿ ಈಗ ನಾವು ನಡೆಸ್ಕೊಡ್ತಾ ಇದ್ದೇವೆ. ನಾನು RK ಬಾಲಚಂದ್ರ ಅಂತ. ನಮ್ಮ ನಡುವೆ ವಿಭಾಗದಿಂದ ಬಂದಂಥ ಮುದ್ದು ವಿದ್ಯಾರ್ಥಿಗಳು ನಮ್ಮ ನಡುವೆ ಕೂತಿದ್ದಾರೆ. ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಕಲಬುರಗಿ ವಿಭಾಗ ಹಾಗೂ ಮೈಸೂರು ವಿಭಾಗದವರು. ಬೆಳಗಾವಿ ವಿಭಾಗದಿಂದ ಬೆಳಗಾವಿ ಹಾಗೂ ಬಾಗಲಕೋಟೆಯ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ನಮ್ಮ ಪ್ರೇಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡ್ತೀರಾ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಿವೇದಿತಾ ರವಿ ಬಡಿಗೇರ್. ನಾನು ಸರ್ಕಾರಿ ಆದರ್ಶ ವಿದ್ಯಾಲಯ ಚಿಕ್ಕಮುಚ್ಚಗುಡ್ಡದಿಂದ ಬಂದಿದ್ದೇನೆ. ತಾಲೂಕು ಬದಾಮಿ, ಜಿಲ್ಲೆ ಬಾಗಲಕೋಟೆ. ನಿವೇದಿತಾ, ನಿನಗೆ ಆತ್ಮೀಯವಾದ ಸ್ವಾಗತ. ಇನ್ನೊಬ್ಳು ಪುಟಿ, ನಿನ್ನ ಪರಿಚಯ ಮಾಡಿಕೊಡು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅನ್ನಪೂರ್ಣೇಶ್ವರಿ ಯಲ್ಲಪ್ಪ ತಳವಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಖೊದಾನಪುರ, ತಾಲೂಕು ಚನ್ನಮ್ಮನಕಿತ್ತೂರು, ಜಿಲ್ಲಾ ಬೆಳಗಾವಿಯಿಂದ ಬಂದಿದ್ದೇನೆ. ಈಗ ಬೆಂಗಳೂರು ವಿಭಾಗದಿಂದ ನಮ್ಮ ನಡುವೆ 2 ಜನ ಇದ್ದಾರೆ. ತುಮಕೂರು, ಮಧುಗಿರಿ ಹಾಗೂ ಶಿವಮೊಗ್ಗದವರು. ನಮ್ಮ ಶ್ರೋತೃಗಳಿಗೆ, ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕವನ SK. ನಾನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಸೂರಿನಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಾಹುಲ್ ಗೌಡ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GHPS ಮರ್ತಿಮ್ನಳ್ಳಿ, ಮಧುಗಿರಿ ತಾಲೂಕು, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ. ಮೈಸೂರು ವಿಭಾಗದಿಂದ ಮಂಡ್ಯ ಮತ್ತು ಚಿಕ್ಕಮಗಳೂರು ಜಿಲ್ಲೆಯವರು ಪ್ರತಿನಿಧಿಸ್ತಾ ಇದ್ದಾರೆ. ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಚನ್ಗೌಡ MN. ನಾನು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ TS ಛತ್ರದಲ್ಲಿ ಓದುತ್ತಿದ್ದೇನೆ. ಮೈಸೂರು ವಿಭಾಗದಿಂದ ಬಂದಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಆಸ್ತಿಕ್. ನಾನು ಕರ್ನಾಟಕ ಪಬ್ಲಿಕ್ ಶಾಲೆ ಬೇಗಾರು, ಶೃಂಗೇರಿ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಮೈಸೂರು ವಿಭಾಗದಿಂದ ಬಂದಿದ್ದೇನೆ. ಆಸ್ತಿಕ್, ನಿನಗೂ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನು ಕೊನೆಯ ತಂಡ ಕಲಬುರಗಿ ವಿಭಾಗದವರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಮನ್ವಿತ ಅಳಿಗೇರ್. ನಾನು ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇವಂಕ್ಲಕುಂಟ, ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹೆಸರು ವಿನಯ್ ಶೆಟ್ಟಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರಸ್ತಾಪುರ, ತಾಲೂಕು ಶಹಾಪುರ, ಜಿಲ್ಲೆ ಯಾದಗಿರಿ. ವಿನಯ್, ನಿನಗೂ ಕೂಡ ಆತ್ಮೀಯವಾದ ಸ್ವಾಗತ. ಹೀಗೆ ನಮ್ಮ ನಡುವೆ ಬೆಳಗಾವಿ, ಬೆಂಗಳೂರು, ಮೈಸೂರು ಹಾಗೂ ಕಲಬುರಗಿ ವಿಭಾಗದ 8 ಮುದ್ದಾದ ಮಕ್ಕಳು ರಸಪ್ರಶ್ನೆಯನ್ನು ಎದುರಿಸೋದಕ್ಕೆ ಕೂತಿದ್ದಾರೆ. ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಿಬಂಧನೆಗಳನ್ನು ಒಮ್ಮೆ ತೋರಿಸ್ತೇವೆ. ಈಗ ಕಿರಿಯರ ರಸಪ್ರಶ್ನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇ ಸುತ್ತು ಸಾಮಾನ್ಯ ಜ್ಞಾನದ ಸುತ್ತು. ನೀವೀಗ ದೃಶ್ಯದಲ್ಲಿ ನೋಡಿದ ಲೋಗೋವನ್ನು ಹೆಸರಿಸಬೇಕು. ನಿಮ್ಮ ಅವಕಾಶಗಳು: 1 ದೂರದರ್ಶನ, 2 BBC ನ್ಯೂಸ್, 3 ಜಿ ನ್ಯೂಸ್, 4 ರಿಪಬ್ಲಿಕ್ ಕನ್ನಡ ನ್ಯೂಸ್. ಮೈಸೂರು ವಿಭಾಗದವರು ಮೊದಲನೇದಾಗಿ ಬಜರ್ನ ಒತ್ತಿದ್ದಾರೆ. ಆಪ್ಷನ್ 1 ದೂರದರ್ಶನ್. ಸರಿಯಾದ ಉತ್ತರ. 10 ಪೂರ್ಣ ಅಂಕಗಳು. ಈಗ ಮುಂದಿನ ಪ್ರಶ್ನೆ ನಿಮ್ಮ TV ಸ್ಕ್ರೀನ್ನಲ್ಲಿ ಬರ್ತಾ ಇದೆ. STDಯ ವಿಸ್ತೃತ ರೂಪವೇನು? ಅವಕಾಶಗಳು: 1 ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, 2 ಸಬ್ಸ್ಕ್ರೈಬರ್ಸ್ ಟ್ರಂಕ್ ಡೈಲಿಂಗ್, 3 ಸ್ಟ್ರಾಟಜಿಕ್ ಟ್ರ್ಯಾಕಿಂಗ್ ಡೈಲಿಂಗ್, 4 1 ಮತ್ತು 2. ಬೆಳಗಾವಿ ವಿಭಾಗ ಆಯ್ಕೆ 3. ಆಯ್ಕೆ 3 ಸ್ಟ್ರಾಟಜಿಕ್ ಟ್ರ್ಯಾಕಿಂಗ್ ಡೈಲಿಂಗ್ ಅಂತ ಹೇಳ್ತಾ ಇದ್ರಿ. ಉತ್ತರ ತಪ್ಪಾಗಿದೆ. ಎರಡನೆಯ ಎರಡನೆಯ ಬಜರನ್ನು ಬೇಗ ಒತ್ತಿದವರು ಬೆಂಗಳೂರು. ಹೇಳಬೇಕು. ಆಯ್ಕೆ 4. ಆಯ್ಕೆ 4 1 ಮತ್ತು 2 ಸರಿಯಾಗಿದೆ. 5 ಬೋನಸ್ ಅಂಕ. ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಮತ್ತು ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್. ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನೀವು
ನೋಡಿದ ಚಿತ್ರ ಹಾಸನ ಜಿಲ್ಲೆಯ ಪ್ರವಾಸಿ ಸ್ಥಳಗಳಲ್ಲೊಂದು, ಇದನ್ನು ಹೆಸರಿಸಬೇಕು. ನಿಮ್ಮ ಅವಕಾಶಗಳು ಹೀಗಿದೆ. ಅದಕ್ಕಿಂತ ಮೊದಲು ಚಿತ್ರವನ್ನು ನೋಡ್ಕೊಳ್ಳಿ. ಈಗ ಅವಕಾಶ, ಮೊದಲನೇ ಅವಕಾಶ ಬೇಲೂರು, ಎರಡನೇ ಅವಕಾಶ ಹಳೆಬೀಡು, ಮೂರನೇ ಅವಕಾಶ ಮಂಜರಾಬಾದ್ ಕೋಟೆ, ನಾಲ್ಕನೇ ಅವಕಾಶ ಮಹಾರಾಜನ ದುರ್ಗ. ಈಗ ಕಲಬುರಗಿಯವರು ಒಂದನೆಯ ಆಪ್ಷನನ್ನು, ಮೊದಲನೇ ಆಪ್ಷನನ್ನು ನೀವು ಒತ್ತಿದ್ದೀರಿ. ಈಗ ನಿಮ್ಮ ಉತ್ತರವನ್ನು ಹೇಳಿ. ಬೇಲೂರು. ಬೇಲೂರು ಅಂತ ಹೇಳ್ತಾ ಇದ್ದೀರಿ. ಸರಿ ಇದೆಯಾ? ಸರಿಯಾಗಿದೆ. ಪೂರ್ಣ 10 ಅಂಕಗಳು ತಮಗೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಅದ್ಭುತ ಕವಿತೆಯನ್ನು ರಚಿಸಿದವರು ಯಾರು ಅಂತ ಹೇಳಬೇಕು ನೀವು. ಎ 1 GS ಶಿವರುದ್ರಪ್ಪ, 2 ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, 3 ಸೂರಂ ಎಕ್ಕುಂಡಿಯವರು, 4 KS ನರಸಿಂಹಸ್ವಾಮಿ. ಮೈಸೂರು ವಿಭಾಗ ಮತ್ತು ಕಲಬುರಗಿ ವಿಭಾಗದವರು ಉತ್ತರ 4 ಬರೋಕ್ಕಿಂತ ಮೊದಲನೇ ಬಜರ್ ಒತ್ತಿರೋದ್ರೆ ನಿಮ್ಗೆ ಅವಕಾಶ ಇಲ್ಲ. ಈಗ ಬೆಳಗಾವಿ ವಿಭಾಗದವರು ಉತ್ತರವನ್ನು ಹೇಳ್ಬೋದು. ಆಪ್ಷನ್ 2. ಆಪ್ಷನ್ 2 ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ತಾ ಇದ್ದೀರಿ. ತಪ್ಪಾಗಿದೆ. ಈಗ ಬೆಂಗಳೂರು ವಿಭಾಗದವರು ಹೇಳಬೇಕು. ಆಪ್ಷನ್ 1. ಆಪ್ಷನ್ 1 GS ಶಿವರುದ್ರಪ್ಪ. ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು. ಈಗ ಮೊದಲನೆಯ ಸುತ್ತು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಎರಡನೆಯ ಸುತ್ತಿಗೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಎರಡನೆಯ ಸುತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಈಗ ಮೊದಲನೆಯ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ನಿಮ್ಮೆದುರಿಗೆ ಬರ್ತಾ ಇದೆ. ವಿಜ್ಞಾನದ ಪ್ರಮುಖ ಶಾಖೆಗಳು ಯಾವುವು? ಅವಕಾಶಗಳು ನಿಮಗೆ. ಮೊದಲನೆಯದು ರಸಾಯನಶಾಸ್ತ್ರ, ಎರಡನೆಯದು ಭೌತಶಾಸ್ತ್ರ, ಮೂರನೆಯದು ಜೀವಶಾಸ್ತ್ರ, ನಾಲ್ಕನೆಯದು ಎಲ್ಲವೂ. ಬೆಳಗಾವಿಯವರು ಮೊದಲು ಬಜರನ್ನು ಒತ್ತಿದ್ದಾರೆ, ಅವರಿಗೆ ಅವಕಾಶ. ಎಲ್ಲವೂ. ಎಲ್ಲವೂ ನಾಲ್ಕನೆಯದು ಆಪ್ಷನನ್ನು ಹೇಳ್ತಾ ಇದ್ರಿ. ಸರಿಯಾದ ಉತ್ತರ. ಪೂರ್ಣ 10 ಅಂಕಗಳು ತಮಗೆ. ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸೊಳ್ಳೆಯಿಂದ ಹರಡುವ ವೈರಸ್ನಿಂದ ಯಾವ ರೋಗ ಉಂಟಾಗುತ್ತದೆ? ಅವಕಾಶಗಳು: 1 HIV/AIDS, 2 ಎಬೋಲಾ, 3 ಡೆಂಗು ಜ್ವರ, 4 ಕ್ಯಾನ್ಸರ್. ಈಗ ಮೊದಲಿಗೆ ಮೈಸೂರು ವಿಭಾಗದವರು ಒತ್ತಿದ್ದಾರೆ. ಸೊ ಅವರಿಗೆ ನಾನು ಉತ್ತರ ಹೇಳೋದಕ್ಕೆ ಅವಕಾಶನ ಕೊಡ್ತಾ ಇದ್ದೇನೆ. 3 ಡೆಂಗ್ಯೂ ಜ್ವರ. ಡೆಂಗು ಜ್ವರ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ. 10 ಅಂಕಗಳು. ಡೆಂಗಿ ರೋಗ ಸೊಳ್ಳೆಯಿಂದ ಹರಡೋ ಕಾಯಿಲೆ. ಹಗಲು ಹೊತ್ತಿನಲ್ಲಿ ಅದು ಈಡಿಸ್ ಈಜಿಪ್ಟಿ ಅನ್ನೋ ಜಾತಿಯ ಸೊಳ್ಳೆ ಕಚ್ಚೋದ್ರಿಂದ ಈ ರೋಗ ಬರ್ತದೆ. ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನಮ್ಮ ಮೂರನೆಯ ಪ್ರಶ್ನೆ: ದ್ರವ್ಯದ ಮುಖ್ಯವಾದ ಲಕ್ಷಣಗಳೇನು? ಮೊದಲನೆಯ ಅವಕಾಶ: ಸ್ಥಳವನ್ನು ಆಕ್ರಮಿಸುತ್ತವೆ ಮತ್ತು ದ್ರವ್ಯರಾಶಿಯನ್ನು ಹೊಂದಿವೆ. ಎರಡನೆಯ ಆಪ್ಷನ್: ಸ್ಥಳವನ್ನು ಆಕ್ರಮಿಸುವುದಿಲ್ಲ ಮತ್ತು ಆಕಾರವನ್ನು ಹೊಂದಿವೆ. ಮೂರನೆಯ ಆಪ್ಷನ್: ದ್ರವ್ಯರಾಶಿ ಇದೆ ಆದರೆ ಸ್ಥಳವನ್ನು ಆಕ್ರಮಿಸುವುದಿಲ್ಲ. ನಿಮ್ಮ ಕೊನೆಯ ಆಪ್ಷನ್ನು ದ್ರವ್ಯರಾಶಿ ಹೊಂದಿಲ್ಲ ಮತ್ತು ಸ್ಥಳವನ್ನು ಆಕ್ರಮಿಸುವುದಿಲ್ಲ. ಉತ್ತರವನ್ನು ಹೇಳ್ಬೋದು. ಆಪ್ಷನ್ 3. ಆಪ್ಷನ್ 3 ದ್ರವ್ಯರಾಶಿ ಇದೆ ಆದರೆ ಸ್ಥಳವನ್ನು ಆಕ್ರಮಿಸುವುದಿಲ್ಲ ಅಂತ ಹೇಳ್ತಾ ಇದ್ರಿ. ತಪ್ಪಾಗಿದೆ. ಮೈಸೂರು ವಿಭಾಗದವರಿಗೆ ಆಪ್ಷನ್ 1. ಆಪ್ಷನ್ 1 ಸ್ಥಳವನ್ನು ಆಕ್ರಮಿಸ್ತದೆ ಮತ್ತು ದ್ರವ್ಯರಾಶಿಯನ್ನು ಹೊಂದಿವೆ. ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ನಿಮಗೆ. ಆಯಿತಾ? ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಎರಡನೇ ಸುತ್ತಿನ 4ನೆಯ ಪ್ರಶ್ನೆ ನಿಮ್ಮೆದುರಿಗೆ ಟಿ ವಿ ಸ್ಕ್ರೀನ್ನಲ್ಲಿ. ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಬಜರ್ ಮೇಲೆ ಕೈ ಇಟ್ಕೋಬೇಡಿ, ನಾನು ಇನ್ನೂ ಆಪ್ಷನ್ ಹೇಳ್ತಾ ಇದ್ದೇನೆ. 1 ಭೂಮಿ, 2 ಮಂಗಳ, 3 ಬುಧ, 4 ಶನಿ.
ಬೆಳಗಾವಿಯವರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಆಪ್ಷನ್ 3. ಆಪ್ಷನ್ 3 ಬುಧ ಸರಿಯಾಗಿದೆ. 10 ಅಂಕಗಳು. ಸೌರವ್ಯೂಹದಲ್ಲಿನ ವೈವಿಧ್ಯಮಯ ಆಕಾಶಕಾಯಗಳ ಪೈಕಿ ಬುಧವೂ ಕೂಡ ಒಂದು. ಗಾತ್ರದ ಕಾರಣದಿಂದ ಅತ್ಯಂತ ಕುತೂಹಲಕಾರಿಯಾಗಿ ಅದು ಗಮನ ಸೆಳೀತದೆ. ಕೇವಲ 2440 ಕಿಲೋಮೀಟರ್ ಪ್ರಾಥಮಿಕ ತ್ರಿಜ್ಯದೊಂದಿಗೆ ಬುಧ ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಅಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ಇಲ್ಲಿಗೆ ನಮ್ಮ 2ನೇ ಸುತ್ತನ್ನು ಕೂಡ ಮುಗಿಸ್ತಾ ಇದ್ದೇವೆ. ನಾನು ನಿಮ್ಮನ್ನೆಲ್ಲರಿಗೂ 3ನೇ ಸುತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. 3ನೇಯ ಸುತ್ತು ತಂತ್ರಜ್ಞಾನದ ಸುತ್ತು. ನಮ್ಮ ಮೊದಲನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹಾರ್ಡ್ವೇರ್ ಆಗಿದೆ? ನಿಮ್ಮ ಅವಕಾಶಗಳು: 1 ಮಾನಿಟರ್, 2 ಪ್ರೋಗ್ರಾಮ್, 3 ಆಪರೇಟಿಂಗ್ ಸಿಸ್ಟಮ್, 4 ಮೈಕ್ರೋಸಾಫ್ಟ್ ಆಫೀಸ್. ಸೊ ಬೆಳಗಾವಿಯವರು ಮೊದಲಿಗೆ ಒತ್ತಿದ್ದಾರೆ. ಸೊ ಅವ್ರಿಗೆ ನಾನು ಅವಕಾಶ ಕೊಡ್ತಾ ಇದ್ದಾನೆ. ಬೆಳಗಾವಿಯವರು ಉತ್ತರವನ್ನು ಹೇಳಬೇಕು. ಮಕ್ಕಳೇ ಹೇಳಿ ನಿಧಾನ. ಆಪ್ಷನ್ 4. ಆಪ್ಷನ್ 4 ಮೈಕ್ರೋಸಾಫ್ಟ್ ಆಫೀಸ್ ಅಂತ ಹೇಳ್ತಾ ಇದ್ದೀರಲ್ವಾ? ಓಕೆ, ಅದು ತಪ್ಪಾಗಿದೆ. ನಾನು ಮೈಸೂರಿನವರಿಗೆ ಕೊಡ್ತಾ ಇದ್ದಾನೆ. ಆಪ್ಷನ್ 2 ಆಪ್ಷನ್ 2 2 ಪ್ರೋಗ್ರಾಮ್. ಸೊ ಇಬ್ಬರೂ ಕೂಡ ತಪ್ಪು ಉತ್ತರ ಹೇಳಿದ್ರಲ್ಲಪ್ಪ ಪುಟ್ಟಗಳೇ. ಅದಕ್ಕೆ ಸರಿಯಾದ ಉತ್ತರ ಮಾನಿಟರ್. ಅಲ್ಲಿ ಏನು ಕೇಳಿದ್ದೇವೆ? ಹಾರ್ಡ್ವೇರ್ ಯಾವುದು ಅಂತ ಕೇಳಿದ್ದೇವೆ ಅಲ್ವಾ? ನೀವು ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇರಲಿ, ತೊಂದರೆ ಇಲ್ಲ, ಮುಂದೆ ಹೋಗೋಣ ನಾವು. ಓಕೆ, ನಮ್ಮ 2ನೇಯ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಿಮಗೆ ಬರ್ತಾ ಇದೆ. ಯಾವ ಸಂವಹನ ತಂತ್ರಜ್ಞಾನವು ಮಾಹಿತಿಯನ್ನು ಕಡಿಮೆ ದೂರದಲ್ಲಿ ನಿಸ್ತಂತುವಾಗಿ ರವಾನಿಸಲು ಅನುಮತಿಸುತ್ತದೆ? ನಿಮ್ಮ ಅವಕಾಶಗಳು ಹೀಗಿದೆ: ಮೈಕ್ರೋವೇವ್ 1ನೇದು, 2ನೇದು ಬ್ಲೂಟೂತ್, 3ನೇದು ಫೈಬರ್ ಆಪ್ಟಿಕ್ಸ್, 4ನೇದು ಉಪಗ್ರಹ. ಸೊ ಮೊದಲಿಗೆ ಬಜರನ್ನು ಒದ್ದವರು ಬೆಂಗಳೂರು ವಿಭಾಗದವರು ಆಯ್ಕೆ 1. ಆಯ್ಕೆ 1 ಮೈಕ್ರೋವೇವ್ ಹೇಳ್ತಾ ಇದ್ದೀರಿ. ತಪ್ಪಾಗಿದೆ. ಈಗ 2ನೇದಾಗಿ ಬೆಳಗಾವಿ ವಿಭಾಗದವರು ಬಜರ್ನ ಒತ್ತಿದ್ದಾರೆ. ಆಪ್ಷನ್ 2. ಆಪ್ಷನ್ 2 ಬ್ಲೂಟೂತ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಸರಿಯಾಗಿದೆ. 5 ಬೋನಸ್ ಅಂಕಗಳು ನಿಮಗೆ. ನಿಮ್ಮ ಟಿ ವಿ ಮಾನಿಟರ್ನಲ್ಲಿ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಆರಂಭಿಕ ಗ್ಯಾಲಕ್ಸಿಗಳನ್ನು ಅಧ್ಯಯನ ಮಾಡಲು ಇತ್ತೀಚೆಗೆ ಪ್ರಾರಂಭಿಸಲಾದ ದೂರದರ್ಶಕದ ಹೆಸರೇನು? ಅವಕಾಶಗಳು: 1ನೇದು ಕೆಪ್ಲರ್ ಬಾಹ್ಯಾಕಾಶ ದೂರದರ್ಶಕ, ಹಬಲ್ ಬಾಹ್ಯಾಕಾಶ ದೂರದರ್ಶಕ, ಸ್ವಿಟ್ಜರ್ ಬಾಹ್ಯಾಕಾಶ ದೂರದರ್ಶಕ, ಜೇಮ್ಸ್ ಬಾಹ್ಯಾಕಾಶ ದೂರದರ್ಶಕ. ಮೈಸೂರು ವಿಭಾಗ ಆಪ್ಷನ್ 4 ಜೇಮ್ಸ್ ಬಾಹ್ಯಾಕಾಶ ದೂರದರ್ಶಕ. ಜೇಮ್ಸ್ ಬಾಹ್ಯಾಕಾಶ ದೂರದರ್ಶಕ ಅಂತ ಹೇಳ್ತಾ ಇದ್ದಾರೆ ಮೈಸೂರು ತಂಡದವರು. ಸರಿಯಾದ ಉತ್ತರ. 10 ಪೂರ್ಣ ಅಂಕಗಳು ಮೈಸೂರು ವಿಭಾಗದ ತಂಡಕ್ಕೆ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ನಿಮ್ಮ ಟಿ ವಿ ಮಾನಿಟರ್ನಲ್ಲಿ ಬರ್ತಾ ಇದೆ. ಪ್ರಸ್ತುತ ಮಂಗಳವನ್ನು ಅನ್ವೇಷಿಸುತ್ತಿರುವ ಬಾಹ್ಯಾಕಾಶ ನೌಕೆಯ ಹೆಸರೇನು? ಅವಕಾಶಗಳು: 1ನೇದು ಅಪಾರ್ಚುನಿಟಿ ರೋವರ್, 2ನೇದು ಕ್ಯೂರಿಯಾಸಿಟಿ ಮತ್ತು ಪರ್ಸೆವರೆನ್ಸ್ ರೋವರ್, 3ನೇದು ಸ್ಟಾರ್ಶಿಪ್, 4ನೇದು ಮಾರ್ಸ್ ಒಡಿಸ್ಸಿ. ಬೆಂಗಳೂರು ವಿಭಾಗದವರು ಉತ್ತರವನ್ನು ಹೇಳಬೇಕು. ಆಯ್ಕೆ 2. ಆಯ್ಕೆ 2 ಕ್ಯೂರಿಯಾಸಿಟಿ ಮತ್ತು ಪರ್ಸೆವರೆನ್ಸ್ ರೋವರ್ಗಳು ಅಂತ ಹೇಳ್ತಾ ಇದ್ದೀರಿ. ಸರಿಯಾದ ಉತ್ತರ ಪೂರ್ಣ 10 ಅಂಕಗಳು. ಇದು ಮಂಗಳದ ಮೇಲ್ಮೈಯನ್ನು 2 ಕ್ರಿಯಾತ್ಮಕ ರೋವರ್ಗಳನ್ನು ಬಿಟ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದಾರೆ, ಅವನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ಯೂರಿಯಾಸಿಟಿ ಮತ್ತು ಪರ್ಸೆವರೆನ್ಸ್ ರೋವರ್ಗಳು ಇವೆರಡು ಅಮೇರಿಕಾ ಬಾಹ್ಯಾಕಾಶ ಸಂಸ್ಥೆ ನಾಸಾ ಇದನ್ನು ನಿರ್ವಹಿಸ್ತಾ ಇದೆ. ಮಾರ್ಸ್ ಒಡಿಸ್ಸಿ ಅಂತ ನಾವೇನು ಹೇಳ್ತಾ ಇದ್ವಿ, ಅದು ನೀರು ಮತ್ತು ಮಂಜುಗಡ್ಡೆಯ ಪುರಾವೆಗಳನ್ನು ಪತ್ತೆ ಹಚ್ಚಲು ಮತ್ತು ಗ್ರಹದ ಭೂವಿಜ್ಞಾನ ವಿಕಿರಣ ಪರಿಸರವನ್ನು ಅಧ್ಯಯನ ಮಾಡಲಿಕ್ಕೆ 2001ರಲ್ಲಿ ನಾಸಾ ಹಾರಿಸಿಬಿಟ್ಟಿತ್ತು. ಈಗ 3ನೇ ಸುತ್ತಿನ ಕೊನೆಗೆ ತಂಡಗಳು ಪಡೆದಿರುವ ಅಂಕಗಳತ್ತ ಒಮ್ಮೆ ಕಣ್ಣೋಟವನ್ನು ಹರಿಸೋಣ. ಬೆಳಗಾವಿಯ ವಿಭಾಗ 25 ಅಂಕಗಳನ್ನು ಪಡ್ಕೊಂಡಿದೆ, ಬೆಂಗಳೂರು ವಿಭಾಗ 20 ಅಂಕಗಳನ್ನು ಪಡ್ಕೊಂಡಿದೆ, ಮೈಸೂರು ವಿಭಾಗ 35 ಅಂಕಗಳನ್ನು ಪಡ್ಕೊಂಡಿದೆ, ಹಾಗೆ ಕಲಬುರಗಿ ವಿಭಾಗ 10 ಅಂಕಗಳನ್ನು ಪಡ್ಕೊಂಡಿದೆ. ಯಾರೋ ಅಂಕದ ಬಗ್ಗೆ ತುಂಬ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ತುಂಬ ಸುತ್ತುಗಳು ನಿಮ್ಮ ಜೊತೆಗಿದೆ, ನೀವೆಲ್ಲ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸ್ಕೋಬೋದು. ಬಿ ಪಾಸಿಟಿವ್. ಮುಂದಿನ ಸುತ್ತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. 4ನೆಯ ಸುತ್ತು ಪರಿಸರ ವಿಜ್ಞಾನ. ನಮ್ಮ ಮೊದಲನೆಯ ಪ್ರಶ್ನೆ ನಿಮ್ಮ ಟಿ ವಿ ಮಾನಿಟರ್ ಮೇಲೆ ಬರ್ತಾ ಇದೆ.
ಭೂಕಂಪಗಳನ್ನು ಅಳೆಯಲು ಬಳಸಲಾಗುವ ತೀವ್ರತೆಯ ಮಾಪಕದ ವ್ಯಾಪ್ತಿ ಏನು? ಮೊದಲನೇದು 1 ರಿಂದ 7, ಎರಡನೇದು 1 ರಿಂದ 12, ಮೂರನೇದು 1 ರಿಂದ 15, ನಾಲ್ಕನೇದು 1 ರಿಂದ 5. ಹೇಳಿ ಬೆಂಗಳೂರು ತಂಡದವರು ಉತ್ತರ. ಆಯ್ಕೆ 3. ಮೂರಲ್ಲ ಒಂದು. ನೀವು ಇಬ್ಬರು ನಿರ್ಧಾರ ಮಾಡ್ಕೊಂಡು ಹೇಳಿ. 1, 3 ಯಾವ್ದು ಆಯ್ಕೆ ನಾನು ತಗೋಬೇಕೀಗ? ಬೇಗ ಹೇಳಬೇಕು ಮಕ್ಕಳೇ. 1 ಆಯ್ಕೆ ಅಲ್ಲ? 1 ಆಯ್ಕೆ ತಪ್ಪಾಗಿದೆ. ಬೆಳಗಾವಿ ವಿಭಾಗದ ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾನೆ. ಮಕ್ಕಳೇ, ಆಪ್ಷನ್ 2 ಹೇಳ್ತಾ ಇದ್ರಿ, 1 ರಿಂದ 12 ಅಂತ. ಸರಿಯಾದ ಉತ್ತರ 5 ಬೋನಸ್ ಅಂಕಗಳು. ಸೊ ಇದು ಭೂಕಂಪದ ತೀವ್ರತೆಯನ್ನು ಅಳೆಯೋದಕ್ಕೆ ಬಳಸುವ ಸಾಧನಗಳು ನಿಮ್ಗೆ ಗೊತ್ತಿದೆ. ಸಿಸ್ಮೋಗ್ರಾಫ್ ಅಂತ ಕರಿತೇವೆ, ರಿಚರ್ ಸ್ಕೇಲ್ ಅಂತ ಕರಿತೇವೆ, ಮರ್ಕಲಿ ಮಾಪಕ ಅಂತ ಕೂಡ ಕರಿತೇವೆ. ಮರ್ಕಲಿ ಅನ್ನೋನು ಇದನ್ನು ಅಭಿವೃದ್ಧಿಪಡಿಸಿದಾನೆ. ಇದರ ಪ್ರಮಾಣ 1 ರಿಂದ 12 ನಡುವೆ ಇರ್ತದೆ. ಇದು ನಿಮಗೆ ಪೂರಕವಾದ ಮಾಹಿತಿಗಳು. ನನ್ನ ಎರಡನೆಯ ಪ್ರಶ್ನೆ ನಿಮಗೆ ಟಿ ವಿ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ಕರಾವಳಿ, ಆಂಧ್ರ ಪ್ರದೇಶ ಮತ್ತು ಒಡಿಶಾ ಆಗಾಗ್ಗೆ ಯಾವ ನೈಸರ್ಗಿಕ ವಿಕೋಪಗಳನ್ನು ಎದುರಿಸ್ತವೆ? ಇದು ಪ್ರಶ್ನೆ. ನಿಮ್ಮ ಅವಕಾಶಗಳು ಹೀಗಿದೆ. ಮೊದಲನೆಯ ಅವಕಾಶ ಚಂಡಮಾರುತಗಳು, ಎರಡನೆಯ ಅವಕಾಶ ಭೂಕುಸಿತ, ಮೂರನೆಯ ಅವಕಾಶ ಭೂಕಂಪಗಳು, ನಾಲ್ಕನೆಯ ಅವಕಾಶ ಪ್ರವಾಹ. ಮೊದಲನೇದಾಗಿ ಬಜರ್ ಒತ್ತದವರು ಕಲಬುರ್ಗಿ ಅವರು. ಪ್ರವಾಹ ಅಂದರೆ ಆಪ್ಷನ್ 4 ಅಂತ ಹೇಳ್ತಾ ಇದ್ದೀರಿ. ತಪ್ಪಾಗಿದೆ. ಈಗ ಎರಡನೇದಾಗಿ ಬಜರ್ ಒದ್ದಂಥ ಮೈಸೂರು ವಿಭಾಗಕ್ಕೆ ಚಂಡಮಾರುತಗಳು ಅಂತ ಹೇಳ್ತಾ ಇದ್ರಿ. ಸರಿಯಾದ ಉತ್ತರ 5 ಬೋನಸ್ ಅಂಕಗಳು ನಿಮಗೆ. ಆಯಿತಾ? ಈಗ ಆಂಧ್ರ ಪ್ರದೇಶ, ಒಡಿಸ್ಸಾ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಕರಾವಳಿಯ ಪಾಂಡಿಚೇರಿ ಮತ್ತು ಇನ್ನಿತರ ಭಾಗಗಳಲ್ಲಿ, ಅಂದರೆ ಒಂದು ರಾಜ್ಯವಾದ ಗುಜರಾತಿನ ಸ್ವಲ್ಪ ಭಾಗದಲ್ಲಿ ಚಂಡಮಾರುತ ವಿಪತ್ತುಗಳು ಹೆಚ್ಚಿಗೆ ಇವೆ. ಹವಾಮಾನ ಶಾಸ್ತ್ರದಲ್ಲಿ ಚಂಡಮಾರುತ ಏನಾಗ್ತದೆ? ಕಡಿಮೆ ವಾಯುಮಂಡಲದ ಒತ್ತಡದ ಬಲವಾದ ಕೇಂದ್ರದ ಸುತ್ತಲೂ ತಿರುಗುವ ದೊಡ್ಡ ಪ್ರಮಾಣದ ಗಾಳಿಯ ದ್ರವ್ಯರಾಶಿಯಾಗಿದೆ. ಹಾಗಾಗಿ ಚಂಡಮಾರುತಗಳನ್ನು ಒಳಮುಖವಾಗಿ ಸುತ್ತುವ ಗಾಳಿಯಿಂದ ನಿರೂಪಿಸಲಾಗುತ್ತದೆ. ಅದು ಕಡಿಮೆ ಒತ್ತಡದ ವಲಯವನ್ನು ಸುತ್ತಾ ಇರುತ್ತೆ. ಇದು ನಿಮ್ಮ ಪೂರಕವಾದ ಮಾಹಿತಿ. ನನ್ನ ಮೂರನೆಯ ಪ್ರಶ್ನೆ ಈಗ ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸಿಸ್ಮೋಗ್ರಾಫನ್ನು ಯಾವುದಕ್ಕಾಗಿ ಬಳಸಲಾಗ್ತಾ ಇದೆ? ನಿಮ್ಮ ಅವಕಾಶಗಳು: 1 ಚಂಡಮಾರುತದ ವೇಗವನ್ನು ಅಳೆಯೋದಕ್ಕೆ, ಎರಡನೆಯದು ಯಾವುದೇ ಲೋಹದ ರಾಡಿನಲ್ಲಿ ಅಳೆಯೋದಕ್ಕೆ, ಮೂರನೇದು ಮಳೆಯ ಪ್ರಮಾಣವನ್ನು ಅಳೆಯೋದಕ್ಕೆ, ನಾಲ್ಕನೆಯದು ಭೂಕಂಪವನ್ನು ಅಳೆಯೋದಕ್ಕೆ. ಬೆಂಗಳೂರು ವಿಭಾಗದವರು ಮೊದಲಿಗೆ ಬಜರ್ನ ಒತ್ತಿರೋದ್ರಿಂದ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಹೇಳಿ ಒಂದು ಉತ್ತರನ. ಭೂಕಂಪ ಅಳೆಯೋದಕ್ಕೆ. ಗಟ್ಟಿ ಧೈರ್ಯವಾಗಿ ಹೇಳು. ಸರಿಯಾಗಿದೆ ಅದು ಉತ್ತರ. ಪೂರ್ಣ 10 ಅಂಕಗಳು ನಿಮಗೆ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ಈಗ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ನಿಮ್ಮೆದುರಿಗೆ ಬರ್ತಾ ಇದೆ. ಕೆಳಗಿನವುಗಳಲ್ಲಿ ಯಾವುದು ಭೂವೈಜ್ಞಾನಿಕ ದುರಂತದ ಭಾಗವಾಗಿಲ್ಲ? ಅವಕಾಶಗಳನ್ನು ನೋಡೋಣ. ಮೊದಲನೇದು ಜ್ವಾಲಾಮುಖಿಗಳು, ಎರಡನೇದು ಭೂಕಂಪಗಳು, ಮೂರನೇದು ಸಮುದ್ರದ ಉಲ್ಬಣ ಅಲೆ, ನಾಲ್ಕನೇದು ಸುನಾಮಿ. ಜ್ವಾಲಾಮುಖಿಗಳು ಅಂತ ಹೇಳ್ತಾ ಇದ್ದೀರಿ. ಉತ್ತರ ತಪ್ಪಾಗಿದೆ. ಕಲಬುರ್ಗಿ ವಿಭಾಗದವರಿಗೆ ಎರಡನೆಯ ಅವಕಾಶ. ಮೂರನೇದು ಸಮುದ್ರದ ಉಲ್ಬಣ ಅಲ್ವಾ? ಗೆಸ್ ಮಾಡಿ ಹೇಳ್ತಾ ಇದ್ದೀರಾ ಅಥವಾ ಕರೆಕ್ಟಾಗಿ ಓದ್ಕೊಂಡು ಹೇಳ್ತಾ ಇದ್ದೀರಾ? ಗೆಸ್ ಮಾಡ್ತಾ ಇದ್ದೀರಾ? ಸರಿ ಇದೆ. 5 ಬೋನಸ್ ಅಂಕಗಳು ನಿಮಗೆ. ಹವಾಮಾನ ಶಾಸ್ತ್ರದಲ್ಲಿ ಉಲ್ಬಣವು ಅಂತಾರೆ ವಾತಾವರಣದ ಪ್ರಕ್ರಿಯೆ. ಇದು ಅದು ಸಾಗರಗಳು ಮತ್ತು ಒಳನಾಡಿನ ನೀರಿನಲ್ಲಿ ಇದು ಆಗ್ತದೆ. ಇದರಿಂದಾಗಿ ವಾತಾವರಣದ ಒತ್ತಡದಲ್ಲಿನ ಬದಲಾವಣೆ ಅಥವಾ ಹೆಚ್ಚಿನ ವೇಗದ ಗಾಳಿಯು ಸಾಮಾನ್ಯ ಗುರುತ್ವಾಕರ್ಷಣೆಯ ಉಬ್ಬರವಿಳಿತಗಳ ಜೊತೆಯಲ್ಲಿ ಸಾಗರ ಪರಿಚಲನೆಯಲ್ಲಿ ನಾಟಕೀಯ ಬದಲಾವಣೆಗಳನ್ನು ಉಂಟು ಮಾಡ್ತಾ ಇದೆ. ಇಷ್ಟನ್ನು ಹೇಳ್ತಾ 4ನೇ ಸುತ್ತನ್ನು ಮುಗಿಸಿ ನಿಮ್ಮನ್ನು 5ನೇ ಸುತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. 5ನೆಯ ಸುತ್ತು ಸಮಾಜ ವಿಜ್ಞಾನದ ಸುತ್ತು. ನಿಮಗೆ ಮೊದಲನೆಯ ಪ್ರಶ್ನೆ ಟಿ ವಿ ಮಾನಿಟರ್ನಲ್ಲಿ ಬರ್ತಾ ಇದೆ. ಒಡಿಶಾದ ಅತಿ ದೊಡ್ಡ ಬಂದರು ಯಾವುದು? ನಿಮ್ಮ ಅವಕಾಶಗಳು: 1 ಪರದೀಪ್ ಬಂದರ್, 2 ಬಹುದಾ ಬಂದರು, 3 ಅಸ್ತರಂಗ ಬಂದರು, 4 ಚಂಡೀಪುರ್ ಬಂದರು. ಈಗ ಮೊದಲನೇದಾಗಿ ಬಜರ್ ಒತ್ತವರು ಮೈಸೂರು ವಿಭಾಗದವರು. ಆಪ್ಷನ್ 1 ಪರಾದೀಪ್ ಬಂದರು. ಆಪ್ಷನ್ 1 ಪರದೀಪ್ ಬಂದರ್ ಸರಿಯಾಗಿದೆ. 10 ಅಂಕಗಳು ನಿನಗೆ. ಒಡಿಶಾದ ಅತಿ ದೊಡ್ಡ ಬಂದರು ಪರದೀಪ್ ಬಂದರು. ಇದು
ಫೈನಾನ್ಷಿಯಲ್ ಇಯರ್ 24ನಲ್ಲಿ 145.38 ಮಿಲಿಯನ್ ಟನ್ ಸರಕು ಸಾಗಣೆಯನ್ನು ನಿರ್ವಹಿಸೋದ್ರ ಮೂಲಕ ಮೈಲಿಗಲ್ಲನ್ನು ಸಾಧಿಸಿದೆ. ಇದನ್ನು ಗುಜರಾತಿನ ದೀನ್ ದಯಾಳ್ ಬಂದರು ಪ್ರಾಧಿಕಾರವನ್ನು 56 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ರಫ್ತನ್ನು ಮಾಡಿರುವಂಥದ್ದು. ಈಗ ನನ್ನ ಮುಂದಿನ ಪ್ರಶ್ನೆ, ಎರಡನೆಯ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ಬರ್ತಾ ಇದೆ. ಸರಿಯಾಗಿ ಓದ್ಕೊಳ್ಳಿ. ಯಾವ ರಾಜ್ಯವು ತನ್ನ ಗಡಿಯನ್ನು ಮ್ಯಾನ್ಮಾರ್ನೊಂದಿಗೆ ಹಂಚಿಕೊಳ್ಳುವುದಿಲ್ಲ? ನಿಮ್ಮ ಅವಕಾಶಗಳು ಹೀಗಿದೆ. ಮೊದಲನೇ ಅವಕಾಶ ಮಿಜೋರಾಂ, ಎರಡನೇ ಅವಕಾಶ ಮಣಿಪುರ್, ಮೂರನೇ ಅವಕಾಶ ಅರುಣಾಚಲ್ ಪ್ರದೇಶ್, ನಾಲ್ಕನೇ ಅವಕಾಶ ಸಿಕ್ಕಿಂ. ಆಪ್ಷನ್ 4 ಸಿಕ್ಕಿಂ. ಆಪ್ಷನ್ ಮೈಸೂರು ವಿಭಾಗದವರು ಭಾಳ ಬೇಗ ಹೇಳಿಬಿಟ್ಟಿದ್ರಿ ಉತ್ತರ. ಸಿಕ್ಕಿಂ ಅಂತ ಹೇಳ್ತಾ ಇದ್ರಿ. ಸರಿಯಾದ ಉತ್ತರ. 10 ಅಂಕಗಳು ನಿಮಗೆ. ಸಿಕ್ಕಿಂ ಭೂತಾನ್, ಚೀನಾ ಮತ್ತು ನೇಪಾಳದೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹಂಚಿಕೊಂಡಿದೆ. ಇನ್ನು ಉಳಿದ ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಂಗಳು ಮ್ಯಾನ್ಮಾರ್ನೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹಂಚಿಕೊಂಡಿದೆ. ಈಗ ನಿಮಗೆ ಮುಂದಿನ ಪ್ರಶ್ನೆಯನ್ನು ನಾನು ಟಿ ವಿ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೇನೆ. ನನ್ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ವಜ್ರದ ನಗರ ಅಂತ ಕರೆಯಲಾಗ್ತಾ ಇದೆ? ಅವಕಾಶಗಳು: 1 ಪನ್ನಾ, 2 ಜೈಪುರ್, 3 ಮುಂಬೈ, 4 ಸೂರತ್. ಬೆಂಗಳೂರು ತಂಡದವರಿಗೆ ನಾನು ಉತ್ತರವನ್ನು ಹೇಳೋದಕ್ಕೆ ಅವಕಾಶವನ್ನು ನೀಡ್ತಾ ಇದ್ದೇನೆ. ತಮ್ಮ ಉತ್ತರವನ್ನು ಪಟಾಪಟ್ ಹೇಳಬೇಕು. ಸೂರತ್. ಶೋರ್? 200%. ಸರಿಯಾಗಿದೆ. ಪೂರ್ಣ 10 ಅಂಕಗಳು ನಿಮಗೆ. ಸೂರತ್ತನ್ನು ವಜ್ರ ಕತ್ತರಿಸೋದು ಮತ್ತು ಪಾಲಿಷ್ ಮಾಡೋದಕ್ಕೆ ಬಹಳ ಪ್ರಸಿದ್ಧವಾಗಿದೆ ಮತ್ತು ಇದನ್ನು ಭಾರತದ ಡೈಮಂಡ್ ಸಿಟಿ ಅಂತ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ ಟಿ ವಿ ಸ್ಕ್ರೀನ್ನಲ್ಲಿ 4ನೆಯ ಪ್ರಶ್ನೆ ಹಾಗೂ ಈ ಸುತ್ತಿನ ಕೊನೆಯ ಪ್ರಶ್ನೆ. ಶ್ರೀಶೈಲಂ ಜಲವಿದ್ಯುತ್ ಸ್ಥಾವರವನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ನಿಮ್ಮ ಅವಕಾಶಗಳು: 1 ತುಂಗಭದ್ರಾ ನದಿ, 2 ಗೋದಾವರಿ ನದಿ, 3 ಪೆನ್ನಾ ನದಿ ಹಾಗೂ 4 ಕೃಷ್ಣಾ ನದಿ. ಕಲಬುರಗಿಯವರಿಗೆ ಈಗ ಅವಕಾಶ. ಮಕ್ಕಳೇ, ನಾನು ಈಗಲೂ ಹೇಳ್ತಾ ಇದ್ದೇನೆ, ದಯವಿಟ್ಟು 4 ಆಪ್ಷನ್ಗಳು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರೋವರೆಗೂ ವೇಟ್ ಮಾಡಿ, ಆಮೇಲೆ ಬಜರನ್ನು ಒತ್ತಿ, ಆಯಿತಾ? ಆಮೇಲೆ ನೋಡಿ, ಈಗ ನಾವು ಡಿಸ್ಕ್ವಾಲಿಫೈ ಮಾಡಿದರೆ ನಮಗೂ ನೋವಾಗತ್ತೆ, ನಮಗೂ ಬೇಜಾರಾಗತ್ತೆ ಅಲ್ವಾ? ಆದರೆ ಏನು ಮಾಡೋದು, ನಿಯಮಗಳಿದೆಯಲ್ಲ. ಕಲಬುರಗಿ ತಂಡದವರಿಗೆ ಅವಕಾಶ. ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಅಂತ ಹೇಳ್ತಾ ಇದ್ದೀರಿ. ಉತ್ತರ ತಪ್ಪಿದೆ. ಬೆಂಗಳೂರು ವಿಭಾಗದವರಿಗೆ 2ನೆಯ ಅವಕಾಶ. ಬೆಂಗಳೂರು ವಿಭಾಗದವರು ಬೇಗ ಉತ್ತರ ಹೇಳಬೇಕು. ಆಯ್ಕೆ 3. ಆಯ್ಕೆ 3 ಪೆನ್ನಾ ನದಿ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಅದು ಕೂಡ ತಪ್ಪಾಗಿದೆ ಮಕ್ಕಳೇ. ಇದು ಆ್ಯಕ್ಚುಲಿ ಶ್ರೀಶೈಲಂ ಅಲ್ವಾ? ಶ್ರೀಶೈಲಂ ಹೇಳಿದ್ದಾನೆ, ಅದು ಕೃಷ್ಣಾ ನದಿ ಸರಿಯಾದ ಉತ್ತರ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ಕೃಷ್ಣಾ ನದಿಗೆ ಅಡ್ಡವಾಗಿ ಇದನ್ನು ನಿರ್ಮಿಸಲಾಗಿದೆ. ದೇಶದ 12ನೆಯ ಅತಿ ದೊಡ್ಡ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆ ಇದು. 512 ಮೀಟರ್ ಉದ್ದ, 145 ಮೀಟರ್ ಎತ್ತರದ ಅಣೆಕಟ್ಟನ್ನು ಬಹಳ ಆಳವಾದ ಕಮರಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಬಹಳ ದೊಡ್ಡ ವಿದ್ಯುತ್ತನ್ನು, ಜಲವಿದ್ಯುತ್ತನ್ನು ಇದು ನಮಗೆ ಕೊಡ್ತಾ ಇದೆ. ಶ್ರೀಶೈಲಂ ಅಣೆಕಟ್ಟು 215 TMC ಅಡಿ ಒಟ್ಟು ಸಂಗ್ರಹಣೆಯಿಂದ ಜಲಾಶಯವನ್ನು ರೂಪಿಸಿದೆ. ಶ್ರೀಶೈಲಂ ಜಲವಿದ್ಯುತ್ ಕೇಂದ್ರ ಭಾರತದ 3ನೆಯ ಅತಿ ದೊಡ್ಡ ನಿರ್ಮಾಣ ಯೋಜನೆ ಆಗಿದೆ. ಇದೆಲ್ಲ ನಿಮಗೆ ಪೂರಕ ಮಾಹಿತಿಗಳು. ಮುಂದೊಂದು ದಿವಸ ನಿಮ್ಗೆ ಅನುಕೂಲ ಆಗುತ್ತೆ.